कौन शादी करवाया है? हमारे पति आपके कौन पति? और दूसरा ಉತ್ತರ ಪ್ರದೇಶದ ಸಂತ ಕಬೀರ್ ನಗರದಲ್ಲಿ ನಡೆದ ಅಸಾಮಾನ್ಯ ಕೌಟುಂಬಿಕ ಘಟನೆಯೊಂದು ವ್ಯಾಪಕ ಗಮನ ಸೆಳೆದಿದೆ. ಇಲ್ಲಿ 21 ವರ್ಷಗಳ ದಾಂಪತ್ಯ ಜೀವನ ಮುರಿದು ಬಿದ್ದ ನಂತರ ವ್ಯಕ್ತಿಯೊಬ್ಬರು ತಮ್ಮ ಪತ್ನಿಯ ಮದುವೆಯನ್ನು ಆಕೆಯ ಪ್ರಿಯಕರನೆಂದು ಹೇಳಲಾದ ವ್ಯಕ್ತಿಯೊಂದಿಗೆ ದೇವಾಲಯವೊಂದರಲ್ಲಿ ನೆರವೇರಿಸಿಕೊಟ್ಟಿದ್ದಾರೆ. ಸ್ಥಳೀಯರ ಪ್ರಕಾರ ಬುದ್ಧಿರಾಮ್ ನಿಷಾದ್ ಮತ್ತು ಫೂಲ್ಮತಿ ಸುಮಾರು 21 ವರ್ಷಗಳ ಹಿಂದೆ ಪ್ರೇಮ ವಿವಾಹವಾಗಿದ್ರು ಮತ್ತು ಅವರಿಗೆ 5 ಮಕ್ಕಳು ಕೂಡ ಇದ್ದಾರೆ. ಕಾಲಕ್ರಮೇಣ ಫೂಲ್ಮತಿ ಅದೇ ಗ್ರಾಮದ ಅವಧೇಶ್ ಎಂಬ ವ್ಯಕ್ತಿಯೊಂದಿಗೆ ಸಂಬಂಧ ಬೆಳೆಸಿಕೊಂಡಿದ್ದರಿಂದ ದಂಪತಿಯ ನಡುವೆ ಬಾಂಧವ್ಯ ಹದಗೆಟ್ಟಿತು ಎಂದು ಹೇಳಲಾಗಿದೆ. ಕುಟುಂಬ ಸದಸ್ಯರು ಮತ್ತು ಗ್ರಾಮಸ್ಥರು ದಂಪತಿಯ ನಡುವೆ ರಾಜಿ ಮಾಡಿಸಲು ಪ್ರಯತ್ನಿಸಿದ್ರು ವಿವಾದಗಳು ಮುಂದುವರಿತಾ ಇದ್ವು. ನಂತರ ಬುದ್ಧಿರಾಮ್ ಈ ಸಂಘರ್ಷಕ್ಕೆ ಅಂತ್ಯ ಹಾಡಲು ನಿರ್ಧರಿಸಿದ್ರು. ಸಂಬಂಧಿಕರು ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಅಶ್ರಫ್ಪುರದ ಶಿವ ದೇವಾಲಯದಲ್ಲಿ ಫೂಲ್ಮತಿ ಮತ್ತು ಅವಧೇಶ್ ಅವರ ಮದುವೆಯನ್ನು ಏರ್ಪಡಿಸಿದ್ರು. ವಿವಾಹ ಸಮಾರಂಭದ ನಂತರ ಅವರು ದಂಪತಿಗೆ ಆಶೀರ್ವದಿಸಿ ಶುಭ ಹಾರೈಸಿದ್ರು ಎಂದು ತಿಳಿದು ಬಂದಿದೆ. ತಮ್ಮ ನಿರ್ಧಾರದ ಕುರಿತು ಮಾತನಾಡಿದ ಬುದ್ಧಿರಾಮ್, ತಾವು ಶಾಂತಿಯುತವಾಗಿ ಬದುಕಲು ಬಯಸಿದ್ದಾಗಿ ಮತ್ತು ತಮ್ಮ ಪತ್ನಿ ಬೇರೊಬ್ಬರೊಂದಿಗೆ ಇರಲು ಬಯಸಿದಾಗ ಬಲವಂತವಾಗಿ ಸಂಬಂಧವನ್ನು ಮುಂದುವರಿಸುವುದರಲ್ಲಿ ಯಾವುದೇ ಅರ್ಥವಿಲ್ಲ ಎಂದು ತಾವು ನಂಬಿದ್ದಾಗಿ ತಿಳಿಸಿದ್ರು. ಈ ಘಟನೆಯು ಆ ಪ್ರದೇಶದಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ಅನೇಕ ನಿವಾಸಿಗಳು ದಂಪತಿಯ 5 ಮಕ್ಕಳ ಭವಿಷ್ಯ ಮತ್ತು ಪಾಲನೆ ಪೋಷಣೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ये शादी कैसी हो रही है? हमारे मर्जी से भाई कौन शादी करवाया है? हमारे पति आपके कौन पति? और दूसरा पहला पति शादी करवाया। कितने बच्चे हैं आपके पास? 5 बच्चे। कितने बच्चे आपके साथ हैं? एक बेटी है आपके साथ है। बड़ा बेटा कितने साल का है? 18 साल 18 साल। क्या यह पति आपका, नया वाला पति आपका ख्याल करेगा? हाँ, क्या कुछ कहेंगी आम जनता से? कुछ नहीं कहेंगे, इस शादी को लेकर क्या कहेंगी? कुछ नहीं कहेंगे। इस शादी का क्या नाम देंगे? क्या नाम देंगे?